ಹಾಯ್ ಫ್ರೆಂಡ್ಸ್, ನಾನು ಯಾವತ್ತು ನಿಮಗೆ ಒಂದು ಲವ್ ಸ್ಟೋರಿ ಹೇಳ್ತೀನಿ. ಸ್ಟೋರಿ ನೇಮ್ ವೆನಿಲಾ ಆ್ಯಂಡ್ ದರ್ಶನ್ ಲವ್ ಸ್ಟೋರಿ. ಬಟ್ ಸ್ಟೋರಿ ಹ್ಯಾಪಿ ಎಂಡಿಂಗ್ ಅಥವಾ ಸ್ಯಾಡ್ ಎಂಡಿಂಗ್ ಅಂತ ನೋಡೋಣ. ಪ್ರೀತಿಸಿದ್ದೆ, ಆದರೆ ಅವಳು ನನ್ನ ಕತೆ ಅಲ್ಲ, ಒಂದು ಚಾಪ್ಟರ್ ಮಾತ್ರ. ಮಗ, ನ್ಯೂ ಗರ್ಲ್ ಡಾಟ್ ಮೊದಲ ಸಲ ನೋಡಿದಾಗಲೇ ಏನೋ ಫೀಲ್ ಆಯಿತು. ಈ ಬುಕ್ ಕೊಡ್ತೀರಾ? ಹೌದು ವೆನಿಲಾ, ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಸಾರಿ ದರ್ಶನ್, ನೀನ್ ಒಳ್ಳೆ ಫ್ರೆಂಡ್, ಅಂತ ನೋಡ್ತಾಳೆ, ಅದಕ್ಕಿಂತ ಆದ್ರೆ ಹೆಚ್ಚು ನಾನು ಅಲ್ಲ. ಲೈಫ್ ಅಂತ ನೋಡ್ತಿದ್ದೀನಿ. ನೀನ್ ತುಂಬಾ ಗುಡ್ ಫ್ರೆಂಡ್ ದರ್ಶನ್. ಯಾ, ಐ ಆಮ್ ಸೋ ಗ್ಲಾಡ್ ಟು ಹ್ಯಾವ್ ಯು. ನನ್ನ ಫೀಲಿಂಗ್ಸ್ ತಪ್ಪಾ? ಅವಳು ನನ್ನೂ ರಿಜೆಕ್ಟ್ ಮಾಡಲಿಲ್ಲ, ನನ್ನ ವೀಕ್ ವರ್ಷನ್ ಅನ್ನು ರಿಜೆಕ್ಟ್ ಮಾಡಿದ್ಲು. ದರ್ಶನ್, ನೀನು ಚೇಂಜ್ ಆಗಿದ್ದೀಯಾ. ಲೈಫ್ ಕಲಿಸ್ತು. ನಾನು ನಿನ್ನ ಈಗ ಇಷ್ಟಪಡ್ತೀನಿ, ನಾನು ಇನ್ನೂ ನಿನ್ನನ್ನ ಪ್ರೀತಿಸ್ತೀನಿ. ಆದ್ರೆ ಈಗ ನಾನು ನನ್ನನ್ನು ಹೆಚ್ಚು ಪ್ರೀತಿಸ್ತೀನಿ. ಒಂದು ರಿಜೆಕ್ಷನ್ ಒಬ್ಬರ ಜೀವನ ಬದಲಾಯಿಸಬಹುದು, ಆದ್ರೆ ನಾವು ಸ್ಟ್ರಾಂಗ್ ಆದ್ರೆ ಮಾತ್ರ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಮಾಡಿ.